ಇದು ಟೋಕಿಯೋದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಪಾರ್ಕ್ ಅಂತೆ, ಶೋವಾಕಿನೆನ್ ಪಾರ್ಕ್ ಅಂತ. ಟ್ರೈನ್ ಸ್ಟೇಷನ್ ಇಂದ ಮನೆ ಕಡೆ ಹೋಗ್ತಾ ಇದ್ದೇವೆ. ಒಂದು ಗೆಸ್ ಮಾಡಿ, ಇವತ್ತು ನಾವು ಎಷ್ಟು ವಾಕ್ ಮಾಡಿರ್ಬೋದು? ಹೆಲೋ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಬಿಲ್ಡಿಂಗಲ್ಲಿ ನಮ್ಮ ರೂಮ್ ಇರೋದು. ಇಲ್ಲೇ ಒಪೋಸಿಟಲ್ಲಿ ನೋಡ್ಬೋದು ಒಂದು ಮರದಲ್ಲಿ ಎಷ್ಟೊಂದು ಆರೆಂಜ್ ಬಿಟ್ಟಿದೆ ಅಂತ. ನೋಡುವಾಗಲೇ ಖುಷಿ ಆಗುತ್ತೆ. ಬಟ್ ಏನಂದರೆ ಎಲ್ಲ ಕಡೆ CC ಕ್ಯಾಮರಾಸ್ ಇರೋದ್ರಿಂದ ಮುಟ್ಟೋ ಹಾಗೆ ಇಲ್ಲ, ಬರೀ ನೋಡಿ ಖುಷಿ ಪಡಬೇಕಷ್ಟೇ. ಹಾಗೆಯೇ ನಡ್ಕೊಂಡು ನಾವು ನಮ್ಮ ಟ್ರೈನ್ ಸ್ಟೇಷನ್ ಕಡೆ ಬಂದ್ವಿ. ನಾವೀಗ ಹೊರಟಿರೋದು ಟಚಿಕವಾ ಸ್ಟೇಷನ್ ಕಡೆಗೆ. ಅಲ್ಲೇನಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಲ್ಲೊಂದು ಬ್ಯೂಟಿಫುಲ್ ಆಗಿರೋ ನ್ಯಾಷನಲ್ ಪಾರ್ಕ್ ಇದೆ. ನಾವು ಆಲ್ರೆಡಿ ಎಂಟರ್ ಆದ್ವಿ ಪಾರ್ಕ್ ಒಳಗೆ. ಹಲೋ ಗೈಸ್, ಇವಾಗ ನಾವು ಎಲ್ಲಿಗೆ ಬಂದಿದ್ದೇವೆ ಗೊತ್ತಾ? ಕೋಯಿನ್ ಅಂತ. ಕೋಯಿನ್ ಅಂದರೆ ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಜಾಪನೀಸಲ್ಲಿ ಪಾರ್ಕಿಗೆ ಕೋಯಿನ್ ಅಂತ ಹೇಳ್ತಾರೆ. ನಾವಿವತ್ತು ಟೋಕಿಯೋದಲ್ಲಿ ಶೋವಾಕಿನೆನ್ ಅಂತ ಒಂದು ಪಾರ್ಕಿಗೆ ಬಂದಿದ್ದೀವಿ. ಈ ಪಾರ್ಕ್ ಆಟಮ್ ಸೀಸನ್ಗೆ ತುಂಬಾ ಫೇಮಸ್. ಇಲ್ಲಿ ನೋಡ್ಬೋದು ಹೇಗುಂಟಂತ. ಶೋವಾಕಿನೆನ್ ಪಾರ್ಕ್ ಇದೆ ಅಲ್ವಾ, ಇದು ತುಂಬ ದೊಡ್ಡದಾಗಿದೆ. ಎಷ್ಟು 408 ಎಕರೆ ಏನೋ ಇದೆ ಅಂತೆ. ನಾವು ನಡ್ಕೊಂಡು ಹೋಗೋದಾದರೆ 20 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಬೈಸಿಕಲ್ ಕೂಡ ರೆಂಟಿಗೆ ಕೊಡ್ತಾರೆ. ನಾವಿನ್ನೂ ಡಿಸೈಡ್ ಮಾಡಿಲ್ಲ ಸೈಕಲಲ್ಲಿ ಓಡಾಡೋದಾ ಅಥವಾ ನಡ್ಕೊಂಡ ಅಂತ, ನೋಡಬೇಕು. ಬಟ್ 20 ಕಿಲೋಮೀಟರ್ಸ್ ಇದೆ ಅಂತೆ. ನೋಡುವ. ಜನನೂ ತುಂಬ ಇದ್ದಾರೆ, ಸಂಡೇ ಬೇರೆ ಅಲ್ವಾ, ಫುಲ್ ಜನ ಇದ್ದಾರೆ ಎಲ್ಲ ಕಡೆ. ಇವಾಗ ಇಲ್ಲಿ ಜಪಾನಲ್ಲಿ ಆಟಮ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ನೋಡ್ಬೋದು, ಇಲ್ಲಿ ಗ್ರೀನ್ ಇದ್ದದೆಲ್ಲ ಎಲ್ಲೋ ಆಗಿ ಟರ್ನ್ ಆಗಿದೆ. ನೆಕ್ಸ್ಟ್ ಆರೆಂಜ್, ರೆಡ್ ಆಗಿ ಎಲ್ಲ ಉದುರು ಹೋಗುತ್ತಂತೆ. ಈ ಆಟಮ್ ಸೀಸನಲ್ಲಿ ಈ ಪಾರ್ಕ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದು ಟೋಕಿಯೋದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಪಾರ್ಕ್ ಅಂತೆ, ಶೋವಾಕಿನೆನ್ ಪಾರ್ಕ್ ಅಂತ. ತುಂಬಾ ಚೆನ್ನಾಗಿದೆ. ಜನನೂ ನೋಡ್ಬೋದು, ಫುಲ್ ಜನ ಇದ್ದಾರೆ ಇವತ್ತು. ಇವಾಗ ಆಟಮ್ ಸ್ಟಾರ್ಟ್ ಆಗಿದ್ದರಿಂದ ಎಲ್ಲ ಕಡೆನೂ ಬ್ಯೂಟಿಫುಲ್ ಆಗಿರುತ್ತೆ. ಫೋಟೋಶೂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಈ ಪಾರ್ಕ್ ತುಂಬಾನೇ ದೊಡ್ಡದಾಗಿದೆ. ನೀವೇ ಅನ್ಕೊಳ್ಳಿ, 408 ಎಕರೆ ಅಂದರೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ನಾವು ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋದಂತ ಡಿಸೈಡ್ ಮಾಡಿದ್ವಿ. ಆಲ್ಮೋಸ್ಟ್ ಫುಲ್ ನಡೆಯೋದಾದರೆ 20 ಕಿಲೋಮೀಟರ್ಸ್ ಆಗುತ್ತಂತೆ. ಸೊ ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ನಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ಇಲ್ಲಿ ಜನ ನೋಡಿ, ಈ ಥರ ಟೆಂಟ್ ಹಾಕ್ಕೊಂಡು ಆರಾಮಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಆ್ಯಂಡ್ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಒಂದು ದೊಡ್ಡ ಲೇಕ್ ಇತ್ತು, ಅದರಲ್ಲಿ ಬೋಟಿಂಗ್ ಕೂಡ ಇತ್ತು. ಈ ಲೇಕಲ್ಲಿ ಸುಮಾರಷ್ಟು ಕೋಯಿ ಫಿಶಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಕ್ತು. ನಾವು ಹಾಗೆಯೇ ನಡ್ಕೊಂಡು ಬರೋವಾಗ ಇಲ್ಲಿ ಒಂದು ತಾತ ಪೇಂಟಿಂಗ್ ಮಾಡ್ತಾ ಇದ್ರು. ವಾವ್, ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಿದ್ದಾರೆ ನೋಡಿ. ಅವರಿಗೆ ಎದುರಲ್ಲಿ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನೇ ಪೇಂಟ್ ಮಾಡ್ತಿದ್ದಾರೆ. ಏನು ಟ್ಯಾಲೆಂಟ್ ಅಲ್ವಾ. ಇಲ್ಲಿ ಎಲ್ಲ ಮರ ಗಿಡಗಳ ಕಲರ್ ಎಷ್ಟೊಂದು ಚೇಂಜ್ ಆಗಿತ್ತು. ನಾನಂತೂ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ತುಂಬಾ ಖುಷಿ ಆಯಿತು, ಕಲರ್ಫುಲ್ ಆಗಿತ್ತು. ನಾನು ಆವಾಗಲೇ ಹೇಳಿದೆ ಅಲ್ವಾ, ಈ ಪಾರ್ಕಲ್ಲಿ ಬೇಕಾದರೆ ನಾವು ಸೈಕಲ್ನ ರೆಂಟಿಗೆ ತಗೊಳ್ಬೋದು ಅಂತ. ಬಟ್ ಸೈಕಲ್ಗಳು ಓಡಾಡೋಕ್ಕೆ ಬೇರೆಯೇ ರೂಟ್ ಇತ್ತು. ಸೈಕಲಲ್ಲಿ ಜಾಸ್ತಿ ಅಷ್ಟೊಂದು ಪ್ಲೇಸಸ್ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಕ್ಕಳಿಗೆ ಪಾಪ ಇಲ್ಲಿ ನಡೆದು ಸುಸ್ತಾಗಿತ್ತು ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಮಕ್ಕಳಿಗೆ ಆಟ ಆಡೋಕ್ಕಂತಲೇ ಒಂದು ದೊಡ್ಡದಾಗಿರೋ ಪ್ಲೇ ಗಾರ್ಡನ್ ಥರ ಇತ್ತು ಇಲ್ಲಿ. ಆ್ಯಂಡ್ ಈ ಮರ ನೋಡಿ, ಇದಕ್ಕೆ ಗಿಂಕೋ ಟ್ರೀ ಅಂತಾರೆ. ಇದರ ಲೀಫ್ ಯೆಲ್ಲೋ ಕಲರ್ಗೆ ಬಂದಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ.
ಇಲ್ಲೇ ಒಂದು ಜಾಪನೀಸ್ ಫ್ಯಾಮಿಲಿ ಇದ್ದರು, ಅವರ ಫೋಟೋಸ್ನ ನನ್ನ ಹಸ್ಬೆಂಡ್ ತೆಗಿತಾ ಇದ್ದರು. ಹಾಗಾಗಿ ನಾವು ಕೂಡ ಅವರ ಜೊತೆ ನಮ್ಮ ಫೋಟೋಸ್ನ ತೆಗೆಸ್ಕೊಂಡ್ವಿ. ವಾವ್, ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಆಲ್ಮೋಸ್ಟ್ ಎಲ್ಲ ಲೀವ್ಸ್ ಇದ್ದು ಕಲರ್ ಚೇಂಜ್ ಆಗಿದೆ. ಈ ಆಟಮ್ ಸೀಸನ್ಗೆ ಮಾತ್ರನೇ ಹೀಗೆ ಇರೋದು. ನೆಕ್ಸ್ಟ್ ಇದೆಲ್ಲ ಉದುರಿ ಹೋಗುತ್ತೆ, ಆಮೇಲೆ ಸ್ನೋಫಾಲ್ ಆಗಿ ಅದನ್ನು ನೋಡೋದು ಇನ್ನೊಂದು ಥರ ಖುಷಿ. ಇಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವಲ್ವಾ, ಇದು ಯಾವ ಬ್ರೀಡ್ ಡಾಗ್ ಅಂತಲೇ ನಮಗೆ ಗೊತ್ತಾಗಲಿಲ್ಲ. ನೋಡಲಿಕ್ಕೆ ತುಂಬಾ ದೊಡ್ಡದಾಗಿತ್ತು. ನಿಮಗೆ ಯಾರಿಗಾದರೂ ಇದು ಯಾವ ನಾಯಿ ಅಂತ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ವಾವ್, ನಾನಂತೂ ಫಸ್ಟ್ ಟೈಮ್ ಈ ಆಟಮ್ ಸೀಸನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ನಮ್ಮನ್ನು ಸೇರಿಸಿ ಎಲ್ಲರೂ ಕೂಡ ಫೋಟೋಸ್ ತೆಗೆಯೋದ್ರಲ್ಲೇ ಬ್ಯುಸಿ ಆಗಿದ್ದರು. ಅಷ್ಟೊಂದು ಚೆನ್ನಾಗಿ ಬರ್ತಿತ್ತು ಇಲ್ಲಿ ಪಿಕ್ಚರ್ಸ್ ಎಲ್ಲ. ಇಲ್ಲಿ ಪಾರ್ಕಲ್ಲಿ ಕೆಲವೊಂದು ಫುಡ್ ಸ್ಟಾಲ್ಸ್ ಕೂಡ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ಇದು ರೈಸ್ ಬಾಲ್ಸ್ ಅನಿಸುತ್ತೆ. ಇದಕ್ಕೆ ನೋಡಿ ಎಷ್ಟು ಉದ್ದ ಲೈನ್ ಇದೆ ಅಂತ. ಆ್ಯಂಡ್ ಇಲ್ಲಿ ಆಟಮ್ ನೈಟ್ ಅಂತ ಸಂಜೆ 4:15 ಫುಲ್ ಲೈಟ್ಸ್ ಆನ್ ಮಾಡ್ತಾರೆ. ಇದು ಜಸ್ಟ್ ಈ 1 ಮಂತಿಗೆ ಮಾತ್ರ ಆಟಮ್ ಸೀಸನ್ ಅಂತ. ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ತೊಗೊಳ್ಬೇಕಿತ್ತು. ಅದನ್ನು ನಾವು ಆಲ್ರೆಡಿ ಆನ್ಲೈನ್ ಬುಕ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಇದೆ ಅಲ್ವಾ, ನೋಡ್ಬೋದು ಚೈನೀಸ್ ಕ್ವಿನ್ಸ್ ಅಂತ. ಇದು ಬೋನ್ಸೈ ಟ್ರೀಸ್, ಚಿಕ್ಕ ಮರದಲ್ಲೇ ಹಣ್ಣು ಬಿಡುತ್ತೆ. ಈ ಥರ ತುಂಬ ಬೋನ್ಸೈ ಗಿಡಗಳನ್ನು ಇಲ್ಲಿ ಇಟ್ಟಿದ್ರು. ಇದು ನೋಡಿ, ಇಲ್ಲಿ ಎಷ್ಟೊಂದು ಜನ ಫೋಟೋಸ್ ತೆಗಿತಿದ್ರಂತ. ತುಂಬಾ ಚೆನ್ನಾಗಿ ಬರ್ತಿತ್ತು. ಆ ವಾಟರ್ ಕೂಡ ಅಷ್ಟೇ ಕ್ಲೀನ್ ಇತ್ತು. ಹಾಗಾಗಿ ಅದರ ಪರ್ಫೆಕ್ಟ್ ರಿಫ್ಲೆಕ್ಷನ್ನ ನಾವು ನೋಡ್ಬೋದಿತ್ತು. ಇಲ್ಲಿ ಟೈಮ್ ಆಗಿದ್ದಿದ್ದು ಜಸ್ಟ್ 5:15 ಅಷ್ಟೇ. ಬಟ್ ಆಲ್ರೆಡಿ ನೋಡಿ ಅಂತ ಎಷ್ಟೊಂದು ಕತ್ತಲೆ ಆಗಿತ್ತಂತ. How was the experience? Wow! ನೈಟಲ್ಲಿ ಎಲ್ಲ ಮರಗಳಿಗೂ ಲೈಟ್ಸ್ ಹಾಕಿದ್ರು. ಹಾಗಾಗಿ ಭಾರಿ ಚಂದ ಕಾಣ್ತಾ ಇತ್ತು. ಆ್ಯಂಡ್ ಇಲ್ಲಿ ಚಳಿಗೆ ಫೈರ್ ಎಲ್ಲ ಹಾಕಿ ಬಾರ್ಬೆಕ್ಯೂ ಮಾಡ್ತಾ ಇದ್ರು. ಇಲ್ಲಿ ಏನಂದರೆ ಕೆಲವೊಬ್ಬರು ಕೆಳಗಡೆ ಎಲೆಗಳೆಲ್ಲ ಉದುರೋಗಿರುತ್ತೆ ಅಲ್ವಾ, ಅದರಿಂದ ಏನೇನೋ ಡಿಸೈನ್ ಮಾಡಿ ಆಲ್ರೆಡಿ ಇಟ್ಟಿದ್ರು. ನೋಡೋಕೆ ಚೆನ್ನಾಗಿತ್ತು, ಲೈನಾಗಿ ಇಟ್ಟಿದ್ರು. ಅದನ್ನು ಹಾಗೇ ನೋಡಿಕೊಂಡು ನಾವು ನಂತರ ಪಾರ್ಕಿಂದ ಹೊರಟ್ವಿ. ಇನ್ನೇನು ಕ್ರಿಸ್ಮಸ್ ಹತ್ರದಲ್ಲೇ ಇರೋದ್ರಿಂದ ಇಲ್ಲಿ ಎಲ್ಲ ಕಡೆನೂ ಫುಲ್ ರೋಡ್ಸಿಗೆ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವಿನ್ನೇನು ನೈಟ್ ಡಿನ್ನರಿಗೆ ರೆಸ್ಟೋರೆಂಟ್ಸ್ ಹುಡುಕ್ತಾ ಇದ್ವಿ. ಆವಾಗ ನಮ್ಮ ಫೇವ್ರೆಟ್ ಹಾಮ ಸುಶಿ ಇಲ್ಲೇ ಪಕ್ಕದಲ್ಲಿತ್ತು. ಅಲ್ಲಿಗೆ ಹೋಗೋಣ ಅಂತ ಪಕ್ಕ ಡಿಸೈಡ್ ಮಾಡಿಕೊಂಡು ಟಿಕೆಟ್ ಎಲ್ಲ ತಗೊಂಡ್ವಿ. ಬಟ್ ವಿಷಯ ಏನಂದರೆ ಎಷ್ಟೊಂದು ಜನ ಇದ್ದರು ಅಂದರೆ ನಾವು ಆಲ್ಮೋಸ್ಟ್ 1.25 ಗಂಟೆ ವೆಯ್ಟ್ ಮಾಡಿದ್ದೇವೆ. ಇಲ್ಲಿ ವೆಯ್ಟರ್ಸ್ ಯಾರೂ ಇರಲ್ಲ. ಈ ಥರ ಸುಶಿ ಕನ್ವೇಯರ್ ಬೆಲ್ಟ್ ಥ್ರೂ ನಾವಿರೋ ಟೇಬಲ್ಗೆ ಬರುತ್ತೆ. ನಾನು ಪ್ರೀವಿಯಸ್ಲಿ ಈ ಸುಶಿ ರೆಸ್ಟೋರೆಂಟಿದ್ದು ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿದ್ದೇನೆ. ಯಾರಾದರೂ ನೋಡಿಲ್ಲ ಅಂದರೆ ಈಗ ಹೋಗಿ ಚೆಕ್ ಮಾಡ್ಬೋದು.
ನೋಡಿ ಇವರಿಲ್ಲಿ ಹಸಿ ಫಿಶ್ನ ತಿಂತಾ ಇದ್ರು. ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಟೆಂಪುರಾ ಸುಶಿ ಆರ್ಡ್ರ್ ಮಾಡಿದ್ದೆ. ನೋಡಿ ಫೈನಲಿ ನಾವು ಇಷ್ಟು ಪ್ಲೇಟ್ಸ್ ಸುಶಿ ತಿಂದ್ವಿ. ನಂತರ ಬಿಲ್ ಪೇ ಮಾಡಿ ನಾವು ತಚಿಕಾವಾ ಸ್ಟೇಷನ್ ಕಡೆ ಹೊರಟ್ವಿ. ಅಲ್ಲಿಂದ ನಮಗೆ ನಮ್ಮ ಮನೆಗೆ 1 hour ಜರ್ನಿ ಇತ್ತು. ಹೆಲೋ, ಇವಾಗ ನಾವು ಟ್ರೈನ್ ಸ್ಟೇಷನಿಂದ ಮನೆ ಕಡೆ ಹೋಗ್ತಾ ಇದ್ದೇವೆ. ಒಂದು ಗೆಸ್ ಮಾಡಿ, ಇವತ್ತು ನಾವೆಷ್ಟು ವಾಕ್ ಮಾಡಿರ್ಬೋದು? 14 ಇಲ್ಲ, 15 ಹತ್ರ ಆಲ್ಮೋಸ್ಟ್. ಹಾಂ, ಬಟ್ ಈಗ 1 ಕಿಲೋಮೀಟ್ರ್ ಮನೆಗೆ ಅಂತ ಹೇಳುವಾಗ 16 ಕಿಲೋಮೀಟ್ರ್ ಆಗುತ್ತೆ. ಸುಸ್ತಾಯ್ತು, ನಡೆದಿದ್ದು ಇವತ್ತು. ಗೈಸ್, ಇವತ್ತಿದ್ದ ದಿನ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ನಾವು ಯಾವುದಾದ್ರು ಜಪಾನಿಂದ ವ್ಲಾಗ್ ಮಾಡಬೇಕಾದ್ರೆ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡೋ, ನಮಗೆ ಸಾಧ್ಯ ಆದರೆ ನಾವು ಮಾಡ್ತೀವಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಬಾಯ್ ಬಾಯ್.